ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಪಾಲಕ್ ಚಪಾತಿ ಮತ್ತು ಪನ್ನೀರ್ ರೋಲ್, ಅಂದರೆ ನಾವು ಮಕ್ಕಳಿಗೆಲ್ಲ ಯಾವಾಗಲೂ ಅಂಗಡಿಲಿ ಹೊರಗಡೆಲಿ ತಗೊಂಬಂದು ತಿನ್ನಿಸ್ತೀವಲ್ಲ, ಅದನ್ನು ಮನೆಯಲ್ಲೇ ಮಾಡ್ಬೋದು. ನಾನು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಪಾಲಕ್ ಸೊಪ್ಪು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಒಂದು 2 ಬೌಲಷ್ಟು ಗೋಧಿ ಹಿಟ್ಟು ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾವಿವಾಗ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಳ್ಳೋಣ. ಇದಕ್ಕೆ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಯಾಕೆಂದರೆ ನಾನಿಲ್ಲಿ ಒಂದು ಮೀಡಿಯಮ್ ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂತಂದರೆ ಇನ್ನೂ ಒಂದು ಕಟ್ಟು ತೊಗೊಂಡು ನೀವು ಮಾಡ್ಕೋಬೋದು. ನಾನಿಲ್ಲಿ ಒಂದು ಸಿಂಪಲ್ಲಾಗಿ ಮಾಡೋಕ್ಕೆ ತುಂಬಾ ಹೆಲ್ದಿಯಾಗಿರೋ ಅಂಥ ಒಂದು ಟಿಫನ್ನು, ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅಂತ ತಲೆ ಕೆಡ್ತಾ ಇರುತ್ತಲ್ವ, ಆ ಟೈಮಲ್ಲಿ ಈ ರೀತಿ ಮಕ್ಕಳಿಗೆ ಸಖತ್ತು ಡಿಫ್ರೆಂಟಾಗಿ ಕೇಳ್ತಾರಲ್ವ, ಹಾಗಾಗಿ ಈ ರೀತಿ ಮಾಡ್ಬೋದು. ಇವಾಗ ನೀರು ಕಾಯ್ದಿದೆಯಲ್ಲ, ಅದಕ್ಕೆ ನಾನು ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಪಾಲಕ್ ಸೊಪ್ಪು ಹಾಕಿ ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು 4 ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲದೂ ಒಟ್ಟಿಗೆ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ. ಯಾಕೆಂದರೆ ಹಾಗೇ ರುಬ್ಬಿದಾಗ ಅಂತ ಸ್ವಲ್ಪ ಹಸಿ ವಾಸನೆ ಬರ್ಬೋದು. ಹಾಗಾಗಿ ಇಲ್ಲಿ ನೀರೊಳಗೆ ಹಾಕಿ ಬೇಯಿಸಿದ್ರೆ ಅಷ್ಟು ಸ್ಮೆಲ್ ಇರಲ್ಲ ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಪಾಲಕ್ ಸೊಪ್ಪು ಬೆಂದಿದೆ. ಇವಾಗ ಇದನ್ನು ಒಂದು ಜಾಲರಿಗೆ ನಾವು ಸೋಸ್ಕೊಳ್ಳೋಣ. ಏಕೆಂದರೆ ನೀರಿನಂಶ ಎಲ್ಲ ಹೋಗ್ಬೇಕಲ್ವ, ಬರೀ ಸೊಪ್ಪನ್ನ ನಾವು ರುಬ್ಕೋಬೇಕಾಗುತ್ತೆ. ಇಲ್ಲಾಂದರೆ ಆ ನೀರನ್ನು ನೀವು ಚಪಾತಿ ಹಿಟ್ಟು ಕಲಸುವಾಗೂ ಬೇಕಾದರೂ ಯೂಸ್ ಮಾಡ್ಕೋಬೋದು, ಮಾಡ್ಕೊಳ್ಳೋದಾದರೆ. ಇಲ್ಲಾಂದರೆ ಬರೀ ಸೊಪ್ಪನ್ನ ರುಬ್ಬಿಟ್ಟು ಮಾಡ್ಕೋಬೋದು. ನೋಡಿ ಇವಾಗ ನೀರೆಲ್ಲ ಫುಲ್ ಸೋರಿಸ್ಬಿಟ್ಟು ನಾನು ಒಂದು ಪ್ಲೇಟ್ಗೆ ತಣ್ಣಗೆ ಮಾಡೋಕ್ಕೆ ಹಾಕ್ಕೋತಾ ಇದ್ದೀನಿ. ಇದನ್ನು ತಣ್ಣಗೆ ಮಾಡೋಕ್ಕೆ ಬಿಟ್ಬಿಟ್ಟು ನಾನು ಪನ್ನೀರು ಪಲ್ಯ ಮಾಡೋದಕ್ಕೋಸ್ಕರ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ನಾನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಇದನ್ನು ಸ್ವಲ್ಪ ಹಾರಾಕ್ಬಿಟ್ಟು ನಾನು ಅದನ್ನು ರೆಡಿ ಮಾಡ್ಕೋತೀನಿ. ಇವಾಗ ನೋಡಿ ಪನ್ನೀರನ್ನ ನಾನಿಲ್ಲಿ ಒಂದು 250 ಗ್ರಾಮಷ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕ್ಯಾಪ್ಸಿಕಮ್ಮು, ಬೀನ್ಸು ಮತ್ತು ಕ್ಯಾರೆಟು, ಅದಕ್ಕೆ ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕ್ಕೋತೀನಿ. ಇನ್ನು ಯಾವುದೇ ರೀತಿ ಮಸಾಲೆ ಐಟಮು, ಹೆವಿ ಮಸಾಲ ಏನೂ ನಾನು ಹಾಕಲ್ಲ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ಅದನ್ನೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಇದು ಸೊಪ್ಪು ತಣ್ಣಗಾಗಿದೆ. ಇವಾಗ ಒಂದು ಜಾರ್ ತೊಗೊಂಡು ಸೊಪ್ಪನ್ನೆಲ್ಲ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ಅಂದರೆ ನಿಮಗೆ ಹಿಟ್ಟು ಕಲಸೋದಕ್ಕೆ ನೀರಿನಂಶ ಜಾಸ್ತಿ ಹಾಕ್ಕೊಂಡು ಬೇಕಾದ್ರೆ ನೀವು ರುಬ್ಕೋಬೋದು. ನಾನಿಲ್ಲಿ ಗಟ್ಟಿಗೆ ರುಬ್ಬಿದ್ದೀನಿ, ಆಮೇಲೆ ನೀರು ಹಾಕ್ಕೊಳ್ಳೋಣ ಅಂತ. ಇವಾಗ ಗೋಧಿ ಹಿಟ್ಟಿಗೆ ನಾನು ಪುಡಿ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ನಾವು ಪಾಲಕ್ ಪೇಸ್ಟ್ ಹಾಕಿದ ತಕ್ಷಣ ಅದು ಒಂದು ಕಡೆ ಇರುತ್ತೆ, ಒಂದು ಕಡೆ ಇರಲ್ಲ. ಹಾಗಾಗಿ ಹಿಟ್ಟಿಗೆ ಫಸ್ಟಿಗೆ ನಾವು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಾವು ಇದನ್ನು ಪೇಸ್ಟನ್ನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೋದು. ಇವಾಗ ನೋಡಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು ಆ ಜಾರಲ್ಲಿ ಇನ್ನು ಪೇಸ್ಟ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ತುಂಬಾ ನಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೀರು ಅದನ್ನು ನೋಡ್ಕೊಂಡು ನಾವು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಸೊಪ್ಪು ಬೇಯಿಸಿರೋ ನೀರು ಇರುತ್ತಲ್ಲ, ಅದರಲ್ಲೂ ನೀವು ಕಲಿಸ್ಕೋಬೋದು. ನಾನಿಲ್ಲಿ ಆ ನೀರನ್ನು ನಾನೇನು ಯೂಸ್ ಮಾಡ್ತಾಯಿಲ್ಲ. ಯಾಕೆಂದರೆ ಪಾಲಕ್ ಪೇಸ್ಟೇ ತುಂಬ ಆಗುತ್ತೆ ಸಾಕು. ತುಂಬಾ ಗ್ರೀನ್ ಇರೋಲ್ಲ, ತುಂಬಾ ಕಡಿಮೆ ಇರೋಲ್ಲ, ವೈಟಾಗಲ್ಲ. ಆ ರೀತಿ ನಾನು ಕಲಿಸ್ಕೊತೀನಿ. ಅಂದರೆ ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು. ಇಲ್ಲಾಂದರೆ ಪೇಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀವು ಕಲಿಸ್ಕೊಂಡ್ರು ಬೆಟರ್ ಆಗುತ್ತೆ. ಇವಾಗ ಫಸ್ಟಿಗೆ ನಾವು ಪೇಸ್ಟ್ ಹಾಕೊಂಡ ತಕ್ಷಣವೇ ನಾವು ಹಿಟ್ಟನ್ನು ಮತ್ತು ಪೇಸ್ಟನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಏಕೆಂದರೆ ಫಸ್ಟಿಗೆ ನಾವು ನೀರು ಹಾಕ್ಕೊಂಡು ಬರೀ ಮೇಲ್ಗಡೆ ಹಿಟ್ಟು ಮಾತ್ರ ಮಿದ್ಬಿಟ್ರೆ ಮತ್ತೆ ವೈಟ್ ಬೇರೆ ಕಡೆ ಇರುತ್ತೆ ಮತ್ತು ಗ್ರೀನ್ ಕಲರ್ ಒಂದು ಕಡೆ ಇರುತ್ತೆ. ಹಾಗಾಗಿ ಜಾರಲ್ಲಿ ಪೇಸ್ಟ್ ಇದ್ದೇ ಇರುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಕಲಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ ಈ ರೀತಿ ಕಲಸಿಟ್ಟಿದ್ದೀನಿ. ಆದರೆ ನಿಮಗೆ ತುಂಬ ಗ್ರೀನಾಗಿ ಕಾಣಿಸ್ತಾ ಇಲ್ಲ. ಇದನ್ನು ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದಿದ್ರೆ ನಿಮಗೆ ಗ್ರೀನ್ ಕರೆಕ್ಟಾಗಿ ಬರುತ್ತೆ. ಅಂದರೆ ನೀವು ಕ್ವಾಂಟಿಟಿ ಎಷ್ಟು ಹಾಕ್ತೀರಾ ಸೊಪ್ಪನ್ನ ಅದ್ರ ಮೇಲೆ ಕಲರ್ ಬರುತ್ತೆ. ಅಂದರೆ ನಾನು ಇಲ್ಲೊಂದು ಮೀಡಿಯಮ್ ಕಟ್ಟಲ್ಲಿ ಮಾಡ್ತಾ ಇರೋದ್ರಿಂದ ಈ ಕಲರ್ ಇದೆ. ಬಟ್ ನಾವು
ಚಪಾತಿ ಅಂದರೆ ಪರೋಟ ಥರನೇ ಮಾಡಿದ್ದೀನಿ ನಾನು. ನೀವಿಲ್ಲ ಅಂದರೆ ಇದಕ್ಕೆ ಪರೋಟ ಬೇಕಾದರೂ ಮಾಡ್ಕೋಬೋದು. ನಾನು ಮೈದಾ ಹಿಟ್ಟಲ್ಲಿ ಮಾಡಿಲ್ಲ, ಗೋಧಿ ಹಿಟ್ಟಲ್ಲೇ ಪರೋಟ ಟೈಪಲ್ಲಿ ಮಾಡಿದ್ದೀನಿ. ಇವಾಗ ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು. ಆವಾಗ ಹಿಟ್ಟು ಚೆನ್ನಾಗಿ ಹದ ಬರುತ್ತೆ. ಮತ್ತು ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೂ ಮಾಡ್ಕೋಬೋದು. ಬೇಡ ನಮಗೆ ಸ್ವಲ್ಪ ಸ್ಮೂತ್ಗೆ, ಕೆಲವ್ರಿಗೆ ಚಪಾತಿ ಎಲ್ಲ ತುಂಬ ಸ್ಮೂತಿಗೆ ಬೇಕು ಅಂತ ಅನಿಸುತ್ತೆ, ಅಂಥವರು ಈ ರೀತಿ ಕಲಸಿ ನಾದ್ಬಿಟ್ಟು ಇಟ್ಕೊಂಡು ಇವಾಗ ಒಂದು ಪ್ಲೇಟಿಗೆ ಮುಚ್ಚಿಟ್ಟಿದ್ದೀನಿ. ಅಷ್ಟರೊಳಗೆ ನಾನು ಅದಕ್ಕೆ ಬೇಕಾಗಿರೋ ಪಲ್ಯನ ರೆಡಿ ಮಾಡ್ಕೊಬಿಡೋಣ ಅಂತ ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಬೆಣ್ಣೆ ಹಾಕಿ ನಾನು ಪನ್ನೀರನ್ನ ಏನು ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಏಕೆಂದರೆ ನಾವು ತರಕಾರಿ ಜೊತೆಲೇ ಹಾಕ್ಬಿಟ್ರೆ ಇದರಲ್ಲಿ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವ, ಕೆಲವ್ರಿಗೆ ಇಷ್ಟ ಆಗಲ್ಲ ಪನ್ನೀರು ಆ ರೀತಿ ತಿನ್ನೋದಕ್ಕೆ. ಈ ರೀತಿ ಬೆಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಪುಡಿ ಉಪ್ಪನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ನಿಮಗೆ ಈ ರೀತಿ ಆಗಲ್ಲ ಅಂತಂದರೆ ನೀವು ಸ್ವಲ್ಪ ಉಪ್ಪು ಮತ್ತು ಅಚ್ಚ ಖಾರದ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡು ಬೇಕಾದ್ರೆ ಡೈರೆಕ್ಟಾಗಿ ನೀವು ಹಾಕಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಯಾಕೆಂದರೆ ಫ್ರೈ ಮಾಡಿದ್ರೆ ತುಂಬ ಸಾಫ್ಟಾಗಿ ಇರಲ್ಲ, ಸ್ವಲ್ಪ ಒಂದು ಪೀಸಸ್ ಹಾಗೇ ಇರುತ್ತೆ, ಇಲ್ಲಾಂದರೆ ಮುದ್ದೆ ಥರ ಆಗೋಗ್ಬಿಡುತ್ತೆ. ಮತ್ತು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆ ಫ್ಲೇವರ್ ಅಂತೂ ಸಖತ್ತು ಚೆನ್ನಾಗಿರುತ್ತೆ ನೋಡಿ ಅದರಲ್ಲಿ ಮಾಡಿದ್ರೆ. ಹಾಗಾಗಿ ಇವಾಗ ಇದನ್ನು ಒಂದು ಮೀಡಿಯಮ್ಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ನಮಗೆ ಸ್ವಲ್ಪ ಜಾಸ್ತಿ ಫ್ರೈ ಬೇಕು ಅಂತಂದರೆ ನೀವು ಜಾಸ್ತಿ ಫ್ರೈ ಮಾಡು ಇಟ್ಕೋಬೋದು. ಇವಾಗ ನೋಡಿ ಒಂದು ಸೈಡ್ಗೆ ಬೆಣ್ಣೆ ಎಲ್ಲ ಒಂದು ಕಡೆ ಸೈಡ್ಗೆ ಹೋಗಲಿ ಅಂತ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ನಾನಿಲ್ಲಿ ಪನ್ನೀರ್ನೆಲ್ಲ ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ. ಈಗ ಅದೇ ಬೆಣ್ಣೆಗೆ ನಾನು ಎಣ್ಣೆ ಏನೂ ಯೂಸ್ ಮಾಡಿಲ್ಲ. ನಿಮಗೆ ಬೆಣ್ಣೆ ಇಲ್ಲಾಂದರೆ ಎಣ್ಣೆಲಿ ಬೇಕಾದರೂ ಮಾಡ್ಕೋಬೋದು. ನಾನೀಗ ಅದೇ ಬೆಣ್ಣೆಗೆ ಸ್ವಲ್ಪ ಈರುಳ್ಳಿನ ದಪ್ಪಗೆ ಕಟ್ ಮಾಡಿದ್ದೀನಿ. ಏಕೆಂದರೆ ಸ್ವಲ್ಪ ರೋಲ್ ಥರ ಮಾಡೋದ್ರಿಂದ ಸ್ವಲ್ಪ ದಪ್ಪಗೆ ಇರಲಿ ಪೀಸಸ್ ಅಂತ. ನಿಮಗೆ ಬೇಕು ಅಂದರೆ ಬೇಗ ಫ್ರೈ ಆಗಬೇಕು ಅಂತಂದರೆ ನೀವು ಸಣ್ಣ ಕಟ್ ಮಾಡಿ ಹಾಕೋಬೋದು. ಇವಾಗ ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡಿ ಇವಾಗ ಟೊಮೊಟೊನ ನಾನು ಸಣ್ಣದಾಗಿ ಒಂದು ದಪ್ಪ ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಈಗ ಅದನ್ನು ಫ್ರೈ ಮಾಡ್ಕೋತೀನಿ. ಏಕೆಂದರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಫಸ್ಟು ಫ್ರೈ ಮಾಡಿಕೊಂಡ್ರೆ ನಮಗೆ ಟೇಸ್ಟು ಒಂದು ಡಿಫ್ರೆಂಟಾಗಿರುತ್ತೆ. ನಿಮಗೆ ತರಕಾರಿ ಎಲ್ಲ ಹಾಕಿ ಆಮೇಲೆ ಟೊಮೊಟೊ ಹಾಕ್ಕೋತೀನಿ ಅಂದರೂ ಹಾಕ್ಕೋಬೋದು. ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದ್ರ ಜೊತೆಗೆ ನೋಡಿ ಸ್ವಲ್ಪ ಟೊಮೊಟೊ ಫ್ರೈ ಆದ ತಕ್ಷಣ ನಾನು ಇಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಕಲರು ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಇದೊಂದು ಪಲ್ಯ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸು ಈ ಎರಡನ್ನೂ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ನಲ್ಲ ಅದೆರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ನಾವು ಈರುಳ್ಳಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೀವಲ್ಲ ಅದು ಸ್ವಲ್ಪ ತರಕಾರಿಯಲ್ಲಿ ಮಿಕ್ಸ್ ಆಗಬೇಕು. ಇವಾಗಲೇ ನಾನು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನಾವೇನು ಮಾಡ್ತೀವೋ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಇವಾಗಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ನೋಡಿ ಒಂದು ಸಲ ಮಿಕ್ಸ್ ಕೊಡೋಣ. ಏಕೆಂದರೆ ನಾವು ಉಪ್ಪು ಹಾಕಿದಾಗ ಸ್ವಲ್ಪ ಒಂದು ಕಡೆ ಇರುತ್ತೆ, ಒಂದು ಕಡೆ ಇರಲ್ಲ. ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ರೆ ಟೇಸ್ಟು ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಇವಾಗ ಇದಕ್ಕೆ ನಾವು ಇನ್ನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಿಲ್ಲ, ಬರೀ ಅಚ್ಚ ಖಾರದ ಪುಡಿ. ಇಲ್ಲಿ ನಾನು 1/4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅಂದರೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಹಾಕ್ಕೋಬೋದು 1.5 ಟೇಬಲ್ ಸ್ಪೂನು. ನಾನಿಲ್ಲಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ 1/4 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಅಂದರೆ ಅದು ಸ್ವಲ್ಪ ಖಾರ ಕಡಿಮೆ ಇದೆ ಅಂತ 2 ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಫುಲ್ ಡ್ರೈ ಆಗಿಬಿಡುತ್ತಲ್ವ, ಅದು ಸ್ವಲ್ಪ ತರಕಾರಿ ಬೇಯಬೇಕು. ಹಾಗೇ ಫ್ರೈ ಮಾಡಿ ಇದು ಮಾಡೋದಕ್ಕಿಂತ ಸ್ವಲ್ಪ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಒಂದು ಕಾಫಿ ಗ್ಲಾಸಲ್ಲಿ ಬರುತ್ತಲ್ಲ ಅಷ್ಟು ನೀರು ಹಾಕ್ಕೊಂಡ್ರೂ ಸಾಕು. ಏಕೆಂದರೆ ನಾವು ಇದನ್ನು ಸ್ವಲ್ಪ ಮುಚ್ಚಿ ಬೇಯಿಸೋದ್ರಿಂದ ನೀರಿನಂಶನೂ ಬಿಟ್ಕೊಳ್ಳುತ್ತೆ ತರಕಾರಿಲಿದ್ದರೆ. ಹಾಗಾಗಿ ಆಮೇಲೆ ಅದು ಅಕಸ್ಮಾತ್ ನಿಮಗೆ ಸಾಲ್ಟೇಜ್ ಬಂತು ನೀರು ಅಂದರೆ ಸ್ವಲ್ಪ ಹಾಕ್ಕೋಬೋದು. ತುಂಬ ತೆಳುವಾಗಿ ಮಾಡ್ಕೋಬಾರ್ದು ಪಲ್ಯನ ಇದನ್ನು. ಇವಾಗ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇಷ್ಟು ಸಾಕು ನೀರು ಅದು ತರಕಾರಿ ಬೇಯೋದಕ್ಕೆ. ಇವಾಗ ಇದನ್ನು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ.
ಏಕೆಂದರೆ ಕ್ಯಾರೆಟು ಬೀನ್ಸು ಸ್ವಲ್ಪ ನಾವು ಒಗ್ಗರಣೆಲಿ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ, ಬೇಗನೆ ಬೇಯುತ್ತೆ. ಇವಾಗ ನೋಡಿ ಬೆಂದಿದೆ. ಇವಾಗ ನಾವು ಲಾಸ್ಟಿಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಮುಂಚೆನೇ ಹಾಕ್ಬಿಟ್ರೆ ತುಂಬಾ ಮೆತ್ಕಾಗ್ಬಿಡುತ್ತೆ ಮತ್ತು ಆ ಫ್ಲೇವರು ಹೊರ್ಟೋಗ್ಬಿಡುತ್ತೆ. ಅಂದರೆ ಆ ಟೇಸ್ಟೇ ಬೇರೆ ಬಂದುಬಿಡುತ್ತೆ. ಹಾಗಾಗಿ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು, ಬೇಗನೆ ಮೆತ್ತಗಾಗ್ಬಿಡುತ್ತೆ ಕ್ಯಾಪ್ಸಿಕಮ್ಮು. ಇವಾಗ ನಾನು ಪನ್ನೀರನ್ನ ನಾನು ಏನು ಫ್ರೈ ಮಾಡಿಟ್ಟಿದ್ನೋ ಇವಾಗ ಲಾಸ್ಟಿಗೆ, ಅಂದರೆ ತರಕಾರಿ ಎಲ್ಲ ಬೆಂದಾದಮೇಲೆ ಲಾಸ್ಟಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಇದನ್ನು ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಬೇಗನೆ ರೆಡಿ ಆಗಿಬಿಡುತ್ತೆ. ಇದೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಏಕೆಂದರೆ ನಾವು ಇವಾಗ ಫ್ರೈಡ್ ರೈಸ್ ಎಲ್ಲ ಮಾಡ್ತೀವಿ ನೋಡಿ, ಅದೇ ಟೈಪಲ್ಲಿ ಮಾಡ್ಬೋದು. ಇನ್ನೂ ಬೇಕಾದ್ರೆ ನಿಮಗೆ ಇದಕ್ಕೆ ಏನಾದರೂ ಇಂಗ್ರೀಡಿಯೆಂಟ್ಸು ಅಥವಾ ಕ್ರೀಮು ಏನಾದರೂ ಹಾಕ್ಕೋಬೇಕು ಅಂದರೂ ಹಾಕ್ಕೋಬೋದು. ಇವಾಗ ಪಲ್ಯ ರೆಡಿ ಆಯಿತು. ಇವಾಗ ನಾನು ನೋಡಿ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ನಲ್ಲ, ಇವಾಗ ಅದು ಚೆನ್ನಾಗಿ ನೆಂದಿದೆ. ಇವಾಗ ಒಂದು ಮೀಡಿಯಮ್ ಸೈಜಲ್ಲಿ, ಅಂದರೆ ನಿಮಗೆ ದಪ್ಪ ತೊಗೊಂಡು, ಅಂದರೆ ಪರೋಟ ಟೈಪೇ ನಾನು ಕಟ್ ಮಾಡಿ ಮಾಡ್ತಾಯಿದ್ದೀನಿ. ಬಟ್ ನಾನಿಲ್ಲಿ ಸ್ವಲ್ಪ ಸಾಫ್ಟಾಗಿರಲಿ ಅನ್ನೋದಕ್ಕೋಸ್ಕರ ನಾನು ತೆಳುವಾಗೇ ಮಾಡಿದ್ದೀನಿ. ಇವಾಗ ಫುಲ್ಲು ನಾನೀಗ ಚಪಾತಿ ಯಾವ ರೀತಿ ಲಟ್ಟಿಸ್ಕೋತೀನೋ ಅದೇ ರೀತಿ ಫುಲ್ಲು ತೆಳುವಾಗಿ ಲಟ್ಟಿಸ್ಕೋತಾ ಇದ್ದೀನಿ. ಈ ರೀತಿ ಲಟ್ಟಿಸ್ಕೋಬೇಕು, ಅಂದರೆ ಚೆನ್ನಾಗಿ ಹಿಟ್ಟು ನೆಂದಿದ್ರೆ ತುಂಬ ತೆಳುವಾಗಿ ಲಟ್ಟಿಸ್ಕೋಬೋದು. ಇವಾಗ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫುಲ್ಲು ಸ್ಪ್ರೆಡ್ ಮಾಡಿಬಿಡ್ಬೇಕು. ಇವಾಗ ಫುಲ್ಲು ಸ್ಪ್ರೆಡ್ ಮಾಡಿ ಸ್ವಲ್ಪ ಗೋಧಿ ಹಿಟ್ಟನ್ನೇ ನಾನು ಮೇಲ್ಗಡೆ ಉದುರಿಸ್ತಾ ಇದ್ದೀನಿ. ಅಂದರೆ ನಿಮಗೆ ಲೇಯರ್ ಬೇಕು ಅಂತಂದರೆ ಈ ರೀತಿ ಮಾಡ್ಕೋಬೋದು, ಅಂದರೆ ಸ್ವಲ್ಪ ದಪ್ಪ ಮಾಡ್ಕೋಬೇಕಾಗುತ್ತೆ ಚಪಾತಿನ. ನಾನಿಲ್ಲಿ ಲೇಯರ್ ಏನು ಬೇಡ, ಬಟ್ ಈ ರೀತಿನೇ ಇರಲಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೇಮ್ ಪರೋಟ ಯಾವ ರೀತಿನೋ ಅದೇ ಟೈಪಲ್ಲಿ ಸ್ವಲ್ಪ ಚಾಕಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಇದೇ ರೀತಿ, ಅಂದರೆ ನಾವು ಪರೋಟದಲ್ಲಿ ಹೆಂಗೆ ಮಾಡ್ತೀವೋ ಆ ರೀತಿ ಇಲ್ಲ, ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಏಕೆಂದರೆ ಕೆಲವ್ರಿಗೆ ಫುಲ್ಲು ಡ್ರೈ ಕೇಳ್ತಾರೆ, ಆಯಿಲ್ ಏನು ಬೇಡ ಅಂತಾರೆ. ಅಂಥವ್ರಿಗೂ ನೀವು ಇದೇ ರೀತಿ ಮಾಡಿಕೊಡ್ಬೋದು. ನೋಡಿ ಇವಾಗ ಫುಲ್ ಒಟ್ಟಿಗೆ ನಾನು ಕಟ್ ಮಾಡಿರೋ ಪೀಸಸ್ನೆಲ್ಲ ಒಟ್ಟಿಗೆ ಹಾಕಿ ಈ ರೀತಿ ನುಲಿದ್ಬಿಟ್ಟು ಈ ರೀತಿ ಉಂಡೆ ಮಾಡಿ ಇಟ್ಕೋಬೇಕು. ಈಗ ಅದೇ ರೀತಿ ನಾನು ಎಲ್ಲ ಉಂಡೆನೂ ಇದೇ ರೀತಿ ಫುಲ್ಲು ಚಪಾತಿ ಲಟ್ಟಿಸ್ತೀನಿ ಮತ್ತು ಎಣ್ಣೆ ಹಾಕಿ ಸ್ವಲ್ಪ ಹಿಟ್ಟು ಹಾಕಿ ಚಾಕಲ್ಲಿ ಕಟ್ ಮಾಡಿಬಿಟ್ಟು ಇದೇ ರೀತಿ ರೋಲ್ ಮಾಡಿ ಎಲ್ಲವನ್ನು ಇದೇ ರೀತಿ ಮಾಡಿಟ್ಕೋತೀನಿ. ನೋಡಿ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ನೀವು ತೆಳುವಾಗಾದರೂ ಲಟ್ಟಿಸ್ಕೋಬೋದು, ಇಲ್ಲ ದಪ್ಪಗಾದರೂ ಲಟ್ಟಿಸ್ಬೋದು. ದಪ್ಪಗೆ ಲಟ್ಟಿಸಿದ್ರೆ ನಿಮಗೆ ಲೇಯರ್ ಬರುತ್ತೆ. ಸ್ವಲ್ಪ ತೆಳುವಾದರೆ ಅಷ್ಟು ಲೇಯರ್ ಬರಲ್ಲ. ಅಂದರೆ ಅದನ್ನು ಮಾಮೂಲಿ ಪರೋಟ ಹೇಗೆ ಬಡಿತಾರೋ ಆ ರೀತಿ ಬಡಿದ್ರೆ ಸ್ವಲ್ಪ ಬಿಡಿಯಾಗಿ ಬರುತ್ತೆ. ನಾನಿಲ್ಲಿ ಆ ರೀತಿ ಏನೂ ಮಾಡಿಲ್ಲ, ಮಾಮೂಲಿ ಇದೇ ರೀತಿ ಎಲ್ಲದನ್ನು ಲಟ್ಟಿಸ್ಬಿಟ್ಟು ಎತ್ತಿಟ್ಕೊಂಡು ಇವಾಗ ಗ್ಯಾಸ್ ಹಚ್ಚಿ ಒಂದು ತವ ಇಟ್ಕೋತಾ ಇದ್ದೀನಿ. ತವ ಇಟ್ಕೊಂಡು ಇದಕ್ಕೆ ಸ್ವಲ್ಪ ತವ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ನೋಡಿ ಈ ಪಾಲಕ್ ಪರೋಟನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಬೆಂದಾದ್ಮೇಲೆ ಎಣ್ಣೆ ಹಾಕಿ ಮೇಲ್ಗಡೆ ಎಲ್ಲ ಸ್ಪ್ರೆಡ್ ಮಾಡಿ ಮತ್ತೆ ಉಲ್ಟಾ ಮಾಡಿಬಿಟ್ಟು ಅದಕ್ಕೂ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೀವು ಇದಕ್ಕೆ ಬೆಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಆದರೆ ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಲೇಯರ್ ಹಾಗೇ ಕಾಣುತ್ತೆ, ಬಟ್ ನಿಮಗೆ ಸ್ವಲ್ಪ ದಪ್ಪ ಮಾಡಿದ್ರೆ ನಿಮಗಿನ್ನೂ ಲೇಯರ್ ಹಾಗೇ ಬಿಟ್ಕೊಳ್ಳುತ್ತೆ. ನಾನು ಬೇಡ ಅಂತ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಪ್ಲೇಟ್ಗೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ನಾನು ಚಪಾತಿ ಇಟ್ಬಿಟ್ಟು, ಅಂದರೆ ಸೇಮ್ ಪರೋಟ ಥರನೇ ನಮಗೆ ಚಪಾತಿ ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಇದಕ್ಕೆ ನಾನು ಇಟ್ಟಿರೋ ಅಂಥ ಪಲ್ಯನ ಹಾಕ್ಬಿಟ್ಟು ಇದಕ್ಕೆ ಮಯೋನಸ್ ಹಾಕ್ಕೊಂಡು ಮತ್ತು ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸಾಸು ಎಲ್ಲದನ್ನು ನೀವು ಹಾಕ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಇರೋದ್ರಲ್ಲಿ ಮಾಡಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಹೆಲ್ದಿ ಆಗಿರೋ ಅಂಥದ್ದು. ಯಾವಾಗಲೂ ಒಂದೇ ಥರ ಚಪಾತಿ ಮಾಡಿಕೊಟ್ರು ತುಂಬ ಬೇಜಾರು ಮಾಡ್ಕೋತಾರೆ. ಈ ರೀತಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ನೀವು ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗಿರುತ್ತೆ, ಒಂಥರ ಡಿಫ್ರೆಂಟಾಗೂ ಕಾಣುತ್ತೆ, ಒಂಥರ ಖುಷಿಯಲ್ಲಿ ತಿನ್ನಲ್ಲ ಅಂತ ಏನಿಲ್ಲ. ಎಂಥ ಮಕ್ಕಳು ಬೇಡ ಅಂದವರು ತಿಂದೇ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ನೋಡಿ ಒಂದೆರಡು ಚಪಾತಿಗೆ ಮಾತ್ರ ಈ ರೀತಿ ಮಾಡಿಟ್ಟಿದ್ದೀನಿ. ನೀವು ಬೇಕು ಅಂತಂದರೆ ಈ ರೀತಿ ಮಾಡ್ಕೋಬೋದು. ಅಂದರೆ ಈ ರೀತಿ ಮಾಡುವಾಗ ಸ್ವಲ್ಪ ಪಲ್ಯನ ಜಾಸ್ತಿ ನೀವು ಮಾಡ್ಕೋಬೇಕಾಗುತ್ತೆ, ಮತ್ತು ಪನ್ನೀರು ಜಾಸ್ತಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಮಯೋನೀಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಮಕ್ಕಳಿಗೆ ಅದೇ ಇಷ್ಟ ಆಗೋದು. ಹಾಗಾಗಿ ಅಂದರೆ ನೀವು ಕ್ರೀಮಿ ಥರ ಫುಲ್ಲು ಸ್ಪ್ರೆಡ್ ಮಾಡ್ಬೋದು. ನಾನಿಲ್ಲಿ ಸ್ಪೂನಲ್ಲಿ ಒಂದೆರಡು ಇದು ಮಾತ್ರ ಹಾಕ್ಕೋತಾ ಇದ್ದೀನಿ, ಒಂದೆರಡು ಸ್ಪೂನ್ ಮಾತ್ರ, ಅಂದರೆ ಅದೇ ಸಾಕಾಗುತ್ತೆ. ಸೆಂಟ್ರಲ್ಲಿರುತ್ತಲ್ಲ ಅದೊಂದು ಟೇಸ್ಟು ಫ್ಲೇವರು ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ತಿನ್ನುವಾಗ. ಈ ರೀತಿ
ಇದು ಮಾಡಿಬಿಟ್ಟು ಮಡಚ್ಬಿಟ್ಟು ಈ ಥರ ರೋಲ್ ಮಾಡಿ ಕೈಗೆ ಕೊಟ್ಟರೆ ಸಾಕು. ಮಕ್ಕಳು ಸಂಜೆ ಟೈಮಲ್ಲಿ ಈ ರೀತಿ ಮಾಡಿಕೊಟ್ರು ತುಂಬ ಖುಷಿಯಾಗಿ ತಿಂತಾರೆ. ಇಲ್ಲ ಲಂಚ್ ಬಾಕ್ಸಲ್ಲಿ ಮಾಡಿಕೊಟ್ರು ಮಧ್ಯಾಹ್ನ ಟೈಮು ಅವ್ರಿಗೂ ಬೇಜಾರಾಗಲ್ಲ, ಈ ರೀತಿ ತಿನ್ಕೋತಾರೆ. ಈಗೊಮ್ಮೆ ನಮ್ಮ ಚಾನಲ್ನ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.